ನಮ್ಮ ಶಿವ್ಯ ಸಾಲಿ ಹೋಗಿಲ್ಲಂತ. ಎಲ್ಲಿ ಹೋಗ್ಯಾನೇನು? ನಾನು ಹೋಗಿ ನೋಡ್ಕೊಂಬರ್ತೀನಿ. ಶಿವ್ಯ, ಶಿವಪುತ್ರ ಎಲ್ಲದಿ? ಇಲ್ಲದಿ ಏನ? ಬಾ. ಒಲ್ಲೆವ ನಾನು ಒಲ್ಲೆ. ನಾ ಬರಂಗಿಲ್ಲ. ಹೋಗಿ ನೀನು. ನಿಂದ್ರ ಸಾಲಿಗೆ ಹೋಗಿಲ್ಲ? ಅದೇನು ಅಪ್ಪನ ಕೋಟ್ ಹಾಕ್ಕೊಂಡು ಎಲ್ಲ ಕಡೆ ಪಿನ್ನ ಬೇರೆ ಚುಚ್ಚಿಟ್ಟು, ಆ ಟೋಪಿ ಬೇರೆ ಹಾಕ್ಕೊಂಡು ಅಸಹ್ಯ ಕಾಣ್ತಿ. ಸಾಲಿ ಅರ್ಬಿ ಹಾಕ್ಕೊಂಡು ಸಾಲಿಗೆ ಹೋಗು ನಡಿ. ಒಲ್ಲೆ ಅಂದ್ರೆ ಒಲ್ಲೆವ ನಾನು ಶಾಲೆಗೆ ಹೋಗಕ್ಕೆ ಒಲ್ಲಿ. ಅವರ ರಾಮ ಭೀಮ ಸೋಮ ಕೋಮ ಅವರೆಲ್ಲ 78 88, ನಂಗೆ ಮಾತ್ರ 28 38. ಒಲ್ಲೆವ ನಾ ಶಾಲೆ ಹೋಗಕ್ಕೆ ಒಲ್ಲೆವ. ನೀನು ಚಲೋತ್ನಾಗ ಓದ್ಕೊಂಡಿದ್ರೆ ನಿಂಗೂ ಮಾರ್ಕ್ಸ್ ಬೀಳ್ತಿತ್ತು. ಇನ್ನೇ ಪಿಕ್ಚರ್ದಾಗ ನೋಡಿಲ್ಲೇನ? ಹಿರಣ್ಯಕಶಿಪು ಉರಿಯಾಗ ಬಿದ್ರೆ ನಾರಾಯಣ ಬಂದು ಕಾಪಾಡ್ತಾನ. ನಾರಾಯಣ ಕಾಪಾಡಿದ್ದು ಪ್ರಹ್ಲಾದ್ನ, ಹಿರಣ್ಯಕಶಿಪುನಲ್ಲ. ಹಂಗೆ ನಾ ತಪಸ್ ಮಾಡವ. ಈ ಪರೀಕ್ಷಾ ಅನ್ನೋ ಉರಿಯಾಗಿಂದ ನಾರಾಯಣ ಕಾಪಾಡ್ತಾನ. ನಾ ಹೋಗಿ ತಪಸ್ ಮಾಡವ ಅಷ್ಟ. ದೀಪ ಹಚ್ಚಿ ದೇವ್ರಿಗೆ ಕೈ ಮುಗಿದು ಓದ್ಕೋ ಅಂತಂದ್ರೆ ತಪಸ್ ಮಾಡಕ್ಕೆ ಹೋಗ್ತಾನಂತ. ನಾ ಶಾಲೆ ಹೋಗಕ್ಕೆ ಒಲ್ಲಿ ನೋಡವ. ನಾ ತಪಸ್ ಮಾಡಕ್ಕೆ ಹೋಗವ ಅಷ್ಟ. ಇವನಿಗೇನು ಗೊತ್ತಾಗಲ್ದು. ನಾನು ಒಂದು ಉಪಾಯ ಮಾಡ್ತೀನಿ. ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ. ಕೃಷ್ಣ ನೀ ಬೇಗನೆ ಬಾರೋ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಬರಬೇಕೋ ಕೇಳು. ಇಷ್ಟು ಜಲ್ದಿ ಬಂದ ನಾರಾಯಣ. ನನಗೇನು ಬೇಕು ಕೇಳೋದ ಈಗ? ನಾರಾಯಣ ನಾರಾಯಣ, ನನಗೂ ಮಾರ್ಕ್ಸ್ ಬೇಕು 78 88. ನನಗೆ ಯಾವಾಗ ಬರೀ 28 38. ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ತಿಳಿವಲ್ದು ನೀನು ಏನು ಹೇಳಿದ್ದು ತಿಳಿವಲ್ದು ಭಗವಂತ. ಸರಳವಾಗಿ ಹೇಳುತ್ತೇನೆ ಕೇಳು. ನಿನ್ನ ಕೆಲಸವನ್ನು ನೀನು ಮಾಡು, ಫಲವನ್ನು ಕಾದು ನೋಡು. ಏನು ಅರ್ಥ ಆಗವಲ್ದು ಭಗವಂತ. ಅವರೆಲ್ಲ ತಗೊಂತಾರೆ 78 88, ನಂಗೆ ಮಾತ್ರ 28 38. ಏನಾರ ಮಾಡಿ ನನಗೂ ಬರಬೇಕು 78 88. ರಾಮ ಭೀಮ ಸೋಮ ಎಲ್ಲ ತಗೊಂತಾರೆ 78 88. ಅರ್ಥವಾಗುವ ಹಾಗೆ ಮತ್ತೊಮ್ಮೆ ಹೇಳುತ್ತೇನೆ ಕೇಳು. ತೆಗೆ ಪುಸ್ತಕದ ಗಂಟು, ಬೆಳೆಸಿಕೋ ಅದರ ನಂಟು. ಶಿಕ್ಷಕರು ನಿನ್ನ ಬೆಂಬಲಕ್ಕುಂಟು, ಗಳಿಸುವೆ 78 88. ಅವೇನು ತಿಳಿವಲ್ದು. ನಂಗೆ ಬೇಕು 78 88. ಮತ್ತೆ ಅದೇ ರಾಗ ಅದೇ ಹಾಡು. ಓದು ಬರಹದಲ್ಲಿ ಆಸಕ್ತಿ ಇಲ್ಲದೆ ಜ್ಞಾನವನ್ನು ಗಳಿಸಿಕೊಳ್ಳದೆ ನಿನಗೇನೂ ಅರ್ಥವಾಗದು. ಹೋಗು, ನಿನ್ನ ತಾಯಿಯನ್ನೇ ಕೇಳು. ಅಯ್ಯೋ ನಾರಾಯಣ ಮಾಯ ಆಗ್ಬಿಟ್ಟ. ಅವಾಗ ಹೋಗಿ ಕೇಳ್ತೀನಿ. ಹುಚ್ಚುಡುಗದು ಕುತ್ಕ ಇಲ್ಲಿ, ಹೇಳ್ತೀನಿ ಅಲ್ಲ. ದೇವರು ಪ್ರತ್ಯಕ್ಷ ಆಗಿ ಏನಂದ್ರಂತ ಗೊತ್ತಾಯ್ತಲ್ಲ. ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ನಿನ್ನ ಕೆಲಸ ನೀನು ಚಲೋತ್ನಾಗ ಮಾಡ್ತಾಯಿರು, ದೇವ್ರ ಫಲ ಕೊಟ್ಟೇ ಕೊಡ್ತಾನೆ. ನೀ ಯಾವ ಧರ್ಮದವರಾರ ಆಗಿರಲಿ, ಜಾತಿಯವರಾರ ಆಗಿರಲಿ, ಶಿವನ ಮೇಲಾದರೂ ನಂಬಿಕೆ ಇಡಿ, ಕೃಷ್ಣನ ಮೇಲಾದರೂ ನಂಬಿಕೆ ಇಡಿ, ವಿಷ್ಣುವಿನ ಮೇಲಾದರೂ ನಂಬಿಕೆ ಇಡಿ, ಅಣ್ಣಮ್ಮ ಪಟಾಲಮ್ಮ ಯಾರ ಮೇಲಾದರೂ ನಂಬಿಕೆ ಇಡ್ರಿ. ಒಟ್ಟಿನಲ್ಲಿ ದೇವರನ್ನು ನಂಬಿ ನಡೀತಾ ಇರಿ. ಪ್ರಯತ್ನ ಪಟ್ಟರೆ ಫಲವನ್ನು ದೇವರು ಕೊಟ್ಟೇ ಕೊಡ್ತಾನೆ. ಅಷ್ಟೇ ಈ ಮಾತಿನ ಅರ್ಥ. ಎಕ್ಸಾಮ್ ಟೈಮ್ದಾಗ ಓದ್ಕೊಳ್ಳೋದು ಬಿಟ್ಟು ಪೂಜೆ ಮಾಡಿಸ್ದೆ, ಹರಕೆ ಹೊತ್ತೆ ಅಂದ್ರೆ ಮಾರ್ಕ್ಸ್ ಬರೋಂಗಿಲ್ಲ. ತೆಗೆ ಪುಸ್ತಕದ ಗಂಟು, ಬೆಳೆಸಿಕೋ ಅದರ ನಂಟು. ಶಿಕ್ಷಕರು ನಿನ್ನ ಪಾಲಿಗುಂಟು. ಬುಕ್ಕ ತೆಗಿ, ಬ್ಯಾಗ್ನಾಗಿಂದ ಬುಕ್ಕ ತೆಗಿಬೇಕು. ದಿನ ಏನೇನು ಹೋಮ್ವರ್ಕ್ ಕೊಟ್ಟಾರ ಎಲ್ಲ ನೋಡಬೇಕು. ಚಲೋತ್ನಾಗಿ ಸ್ಟಡಿ ಮಾಡ್ಕೋಬೇಕು, ಆಗ ಮಾರ್ಕ್ಸ್ ಬರೋದು ಅಂತ. ಶಾಲೆಗೆ ಹೋಗಂಗಿಲ್ಲ ಅಂದ್ರೆ ಹಂಗೆ ಫೋನ್ ಬರ್ತೈತಿ. ಶಾಲೆಯಾಗ ಇಷ್ಟು ಕಾಳಜಿ ಮಾಡ್ತಾರೆ ನಿಂಗೆ, ನೀನು ಓದ್ಕೊಳಂಗಿಲ್ಲ. ಹುಚ್ಚು ಗತಿ. ಅವನು ಹೆಚ್ಚಿಗೆ ಮಾರ್ಕ್ಸ್ ತಗೊಂತಾನೆ, ಇವನು ಹೆಚ್ಚಿಗೆ ಮಾರ್ಕ್ಸ್ ತಗೊಂತಾನೆ, ಅವ್ರು 78 88 ತಗೊಂತಾನೆ, ನಂಗೆ ಬರೋಂಗಿಲ್ಲ ಅಂತಿ. 78 88 ಏನು 100ಕ್ಕೆ 100 ಮಾರ್ಕ್ಸ್ ಬರ್ತೈತಿ. ಚಲೋತ್ನಾಗ ಓದ್ಕೊಂಡ್ರೆ ಎಲ್ಲ ಮಾರ್ಕ್ಸ್ ತಾನೇ ಬರ್ತೈತಿ. ಅಷ್ಟ ನೋಡು, ದೇವ್ರ ನಿನ್ಗೆ ಪ್ರತ್ಯಕ್ಷ ಹೇಳ್ಯಾನ. ಇವತ್ತಿಂದ ಮನಸ್ಸು ಬದಲಾಯಿಸ್ಬಿಡು, ಚಲೋತ್ನಾಗ ಓದ್ಕೊಂತೀಯ. ಒಟ್ಟು ಸಾಲಿ ತಪ್ಸಂಗಿಲ್ಲವ. ಇನ್ನು ಚಲೋತ್ನಾಗ ಓದ್ಕೋತೀನವ. ಈ ಕೋಟ್ ಇವತ್ತು ಒಂದಿನ ಹಾಕೊಂಡಿರ್ತೀನವ. ಅಪ್ಪಗೆ ಹೇಳಿ ಹೊಡ್ಸ್ಬೇಡವ. ಮತ್ತು ಚಲೋತ್ನಾಗ ಓದಿ 100ಕ್ಕೆ 100 ಮಾರ್ಕ್ಸ್ ತಗೊಂತೀನವ. ಶಾಣೆ ಅದ ನಮ್ಮ ಹುಡ್ಗ. ಶಾಲೆಗೆ ಹೋಗೋ ಎಲ್ಲ ಮಕ್ಕಳು ಚಲೋತ್ನಾಗ ಓದ್ಕೊಳ್ರಿ. ಎಲ್ಲರಿಗೂ ಒಳ್ಳೇದಾಗಲಿ.